ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಯೂಟ್ಯೂಬ್ ಚಾನಲ್. ನಾವಿವತ್ತು ಯಾವ ರೀತಿ ಅಕ್ಕಿ ಸಂಡಿಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡು 2 ಟೀ ಗ್ಲಾಸ್, ಚಿಕ್ಕ ಟೀ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. 2 ಗ್ಲಾಸ್ ಅಕ್ಕಿ ತೊಗೊಂಡು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ದೊಡ್ಡ ಗ್ಲಾಸಲ್ಲಿ 1-2.5 ಗ್ಲಾಸ್ ನೀರು ಆ್ಯಡ್ ಮಾಡಿಕೊಂಡು, ಈ ಗ್ಲಾಸಲ್ಲಿ 2.5 ಗ್ಲಾಸ್ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಯೂಸ್ಫುಲ್ ಟಿಪ್ಸ್ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಅದು ಮುಂದೆ ಹೇಳ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೇ ಇರುತ್ತೆ, ಫುಲ್ ನೋಡಿ, ನಿಮಗೆ ಎಲ್ಲ ಅರ್ಥ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಕುಕ್ಕರ್ ಕ್ಲೋಸ್ ಮಾಡಿ ಒಂದು 3 ವಿಸಿಲ್ ಹೊಡಿಸ್ಕೊತಿದ್ದೀನಿ. 3 ವಿಸಿಲ್ ಹೊಡೆದಿದೆ. ಈಗ ನೋಡ್ತಿರ್ಬೋದು ನೀವು, ಅನ್ನ ತುಂಬ ಆಗಿಬಿಟ್ಟಿದೆ. ಇದೇ ಥರ ಆಗಬೇಕು. ಈಗ ಇದನ್ನು ಆರೋದಕ್ಕೆ ಬಿಟ್ಟು ಸ್ವಲ್ಪ ಹಂಗೆ ಸ್ನ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಸ್ಪೂನ್ ಸಹಾಯದಿಂದಲೇ. ಈಗ ಇದು ಆರಿದೆ. ಒಂದು ಮಿಕ್ಸಿ ಜಾರ್ ತೊಗೊಂಡು ಜಾರಲ್ಲಿ ನೀಟಾಗಿ ಪೇಸ್ಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಇದು ರೆಡಿಯಾಗಿದೆ. ಇಷ್ಟೇ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ. ನಿಮಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ಈಗ 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಖಾರಕ್ಕೆ ಇಷ್ಟು ಸಾಕು, ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ. ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿ ಇರುತ್ತೆ. ಮಕ್ಕಳಲ್ಲಿ ಬೇಸಿಗೆ ರಜಾ, ಮಕ್ಕಳೆಲ್ಲ ಮನೇಲಿ ಇರ್ತಾರಲ್ವ, ಹೊರ್ಗಡೆಯಿಂದ ತಂದು ಮಾಡಿಕೊಡೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡಿ ತಿನ್ನೋದ್ರಿಂದ ಆರೋಗ್ಯದ ದೃಷ್ಟಿಯಿಂದ ಹಿತಕರವಾಗಿ ಇರುತ್ತೆ. ಈಗ ಸ್ವಲ್ಪ ಜೀರಿಗೆ ತೊಗೊಂಡು 1 ಟೇಬಲ್ ಸ್ಪೂನ್ ಜೀರಿಗೆನ ಈ ರೀತಿ ಸ್ನ್ಯಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಕೈಯಲ್ಲಿ ಉಜ್ಜಿ ಸ್ಮೆಲ್ಲು ಘಮ ಘಮ ಅನ್ನುತ್ತೆ. ಈಗ ಕರ್ಬೇವಿನ ಸೊಪ್ಪು ಪುಡಿ ಮಾಡಿ ಆ್ಯಡ್ ಮಾಡಿಕೊಂಡು, ಕರ್ಬೇವಿನ ಸೊಪ್ಪು, ಖಾರದ ಪುಡಿ, ಜೀರಿಗೆ ಇಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲೂ ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು. ನಮ್ಮ ಕಾಲದಲ್ಲೆಲ್ಲ ನಮ್ಮಮ್ಮ ಅಜ್ಜಿ ಎಲ್ಲ ಈ ರೀತಿಯೇ ಮಾಡಿಕೊಡ್ತಿದ್ರು. ತುಂಬ ಟೇಸ್ಟಿಯಾಗಿ, ತುಂಬ ರುಚಿಕರವಾಗಿರೋದು. ಮನೆಯಲ್ಲೇ ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮನೆಯಲ್ಲೇ ಮಾಡಿ ತಿನ್ನೋದ್ರಿಂದ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ, ದೊಡ್ಡವರಿಗೂ ತುಂಬ ಇಷ್ಟ ಆಗುತ್ತೆ. ಈ ಥರ ಮಾಡೋದ್ರಿಂದ ಘಮ ಘಮ ಅಂತ ಇರುತ್ತೆ ಸಂಡಿಗೆ. ಈಗ ನೀಟಾಗಿ ಮಿಕ್ಸ್ ಆಗಿದೆ, ನೀವು ನೋಡ್ತಿರ್ಬೋದು. ಈಗ ನಾನು ಹೊರಗಡೆ ನೀಟಾಗಿ ಒಂದು ವೇಲ್ ತೊಗೊಂಡು ಹಾಸ್ಕೊಂಡಿದ್ದೀನಿ. ಬಿಸಿಲಲ್ಲಿ ಇದನ್ನು ಒಣಗಿಸ್ಬೇಕು. ಒಂದು ಟಿಪ್ಸ್ ಅಂತ ಹೇಳಿದ್ನಲ್ವಾ, ಯೂಸ್ಫುಲ್ ಟಿಪ್ಸು ನಾನು ಮುಂದೆ ಹೇಳ್ತೀನಿ. ಈಗ ಹೊರಗಡೆ ಒಂದು ವೇಲ್ ಹಾಸಿ ಬಿಸಿಲಿಗೆ ನೀಟಾಗಿ ಒಂದು ಸ್ಪೂನ್ ಸಹಾಯದಿಂದ ನಾನು ಇಟ್ಕೊಳ್ತಿಲ್ಲ, ಕೈಯಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ದಪ್ಪನಾಗೆ ನಾವು ಮಾಡೋದ್ರಿಂದ ಬೇಗ ಎಳೆ ತೆಳ್ಳಗೆ ಬಂದರೆ ಬೇಗ ತೇಲಿಸ್ಬೇಕಾದ್ರೆ ಪುಡಿ ಪುಡಿ ಆಗಿಬಿಡ್ತವೆ. ಈ ಥರ ದಪ್ಪನಾಗೆ ಹಾಕ್ಕೊಳ್ಳೋದ್ರಿಂದ ಪುಡಿ ಪುಡಿ ಆಗೋಲ್ಲ. 2 ದಿನ ಬಿಸಿಲಲ್ಲಿ ಒಣಗಿಸ್ಬೇಕಷ್ಟೇ. ತುಂಬ ಟೇಸ್ಟಿಯಾಗಿ ಪುಡಿ ಪುಡಿ ನೀವು ನೋಡ್ಬೋದು. ತೇಲಿಸ್ಬೇಕಾದ್ರೆ ನೀವು ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂತ. ಈಗ ನೋಡಿ ಬಿಸಿಲಲ್ಲಿ ಹಾಕಿದ್ದೀನಿ. ಇದು 1-2 ಗಂಟೆ ಬಿಟ್ಟು ನೋಡಿದ್ರೆ ಫುಲ್ಲು ಒಂದು ಅರ್ಧ ಭಾಗ ಒಣಗೋಗ್ಬಿಟ್ಟಿದೆ, ಅಷ್ಟು ಬಿಸಿಲಿದೆ. ನೋಡ್ತಾ ಇರ್ಬೋದು. ಈಗ ನೋಡಿ ಎಷ್ಟು ಒಂದು ಅರ್ಧ ಭಾಗ ಒಣಗೋಗ್ಬಿಟ್ಟಿದೆ, ಇನ್ನೊಂದು ಅರ್ಧ ಭಾಗ ಇದೆ. ಈಗ ನೆಕ್ಸ್ಟ್ ಡೇ ನಾನು ನೆಲದಲ್ಲಿ ಹಾಕಿಲ್ಲ, ತಂತಿ ಮೇಲೆ ಹಾಕ್ಬಿಟ್ಟು ಒಂದು ಕ್ಲಿಪ್ ಹಾಕಿದ್ದೀನಿ. ಈಗ ಅದು ಒಂದು ನೆಕ್ಸ್ಟ್ ಡೇ ಒಂದು ಹಾಫ್ ಡೇ ಆದರೆ ಸಾಕು. ಹಾಫ್ ಡೇ ಆದಮೇಲೆ ಒಂದು ನೀಟಾಗಿ ಬಕೆಟ್ ತೊಗೊಂಡು ನೀಟಾಗಿ ತೊಳೆದು ಅದರಲ್ಲಿ ನೀಟಾಗಿರೋ ನೀರು ಹಾಕ್ಕೊಂಡು ಆ ನೀರಲ್ಲಿದ್ದು 2 ನಿಮಿಷ ಬಿಟ್ಟರೆ ಸಾಕು. ಯೂಸ್ಫುಲ್ ಟಿಪ್ಸ್ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಇದೆ ಅದು. ಸಂಡಿಗೆ ಅಷ್ಟು ಈಸಿಯಾಗಿ ಬರೋದಿಲ್ಲ. ನೀಟಾಗಿ ನೀರಲ್ಲಿ ಎದ್ದು 2 ನಿಮಿಷ ಬಿಡೋದ್ರಿಂದ ನೋಡ್ತಾ ಇರ್ಬೋದು ನೀವು, ಹೂವು ಥರ ಬರುತ್ತೆ ಸಂಡಿಗೆ. ಚೂರು ಎಲ್ಲೂ ಕಿತ್ತೋಗಲ್ಲ, ಒಡೆದೋಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಚೆನ್ನಾಗಿ ಬರುತ್ತೆ ಅಂತ. ಇದು ನಮ್ಮ ಅಜ್ಜಿ ಕಾಲದ ಟಿಪ್ಸ್. ಇದು ನಿಮಗೆ ಹೆಲ್ಪ್ ಆಗುತ್ತೋ ಅಂತ ಅಂದ್ಕೊಳ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅಂತ. ಸಂಡಿಗೆ ಗಲಿ ಗಲಿ ಏನು ಬೇಕು ಮುಟ್ಟಿದ್ರೆ ಆ ರೀತಿ ನಾವು ಬಿಸಿಲಲ್ಲೇ ಒಣಗಿಸ್ಬೇಕು. ನೋಡ್ತಾ ಇರ್ಬೋದು. ಈಗ ಆಲ್ರೆಡಿ ಕಲರ್ ಚೇಂಜ್ ಆಗಿದೆ, ಒಣಗಿದೆ ಫುಲ್ಲು ಬಿಸಿಲಲ್ಲಿ ನೀಟಾಗಿ. ಈಗ ನಾನು ಸ್ಟವ್ ಆನ್ ಮಾಡಿಕೊಂಡು ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡು, ಬಾಣಲಿಗೆ ಜಾಸ್ತಿ ಎಣ್ಣೆ ಏನು ಹಾಕ್ಕೊಂಡಿಲ್ಲ, ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಎಣ್ಣೆ ಏನು ಜಾಸ್ತಿ ಎಣ್ಣೆ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಹೋಮ್ ಮೇಡ್ ಸಂಡಿಗೆ ಆಗಿರೋದ್ರಿಂದ. ಈಗ ನೋಡ್ತಾ ಇರ್ಬೋದು 2 ಕಡೆನೂ ತಿರುವಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಒಂದೇ ಕಡೆನೇ ಹಾಕ್ಕೊಂಡು ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಬಂದಿದೆ ಅಂತ ಸಂಡಿಗೆ.
ಹೋಮ್ ಮೇಡ್ ಸಂಡಿಗೆ ನಿಜ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೀವು ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಯಿತು ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಪ್ಲೀಸ್ ಗಾಯ್ಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.